ನಮಸ್ಕಾರ ಸ್ನೇಹಿತರೆ. ಒಂದೂರಲ್ಲಿ ಒಬ್ಬ ಬಡ ವ್ಯಕ್ತಿ ಇದ್ದ. ಆತನಿಗೆ ಒಬ್ಬಳು ಮಗಳಿದ್ದಳು. ನೀನು 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದರೆ ನಗರದ ದೊಡ್ಡ ಹೋಟೆಲ್ನಲ್ಲಿ ಒಳ್ಳೆ ಊಟ ಕೊಡಿಸುತ್ತೇನೆಂದು ಮಾತು ಕೊಟ್ಟಿದ್ದ. ಮಗಳು ಸಹಿತ ತಂದೆಯ ಇಚ್ಛೆಯಂತೆ ಚೆನ್ನಾಗಿ ಓದಿ 10ನೇ ತರಗತಿಯಲ್ಲಿ ಇಡೀ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದು ಪಾಸಾಗುತ್ತಾಳೆ. ರಿಸಲ್ಟ್ ನೋಡಲು ಮಗಳು ತನ್ನ ತಂದೆಯೊಂದಿಗೆ ಶಾಲೆಗೆ ಹೋಗಿದ್ದಳು. ತನ್ನ ಮಗಳು ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದ ಸುದ್ದಿ ಕೇಳಿ ಅತಿ ಸಂತೋಷಗೊಳ್ಳುತ್ತಾನೆ. ತನ್ನ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ತನ್ನ ಮಗಳು ಅತಿ ಹೆಚ್ಚು ಅಂಕ ಪಡೆದು ಜಿಲ್ಲೆಗೆ ಟಾಪರ್ ಆಗಿದ್ದಾಳೆ ಎಂದು ಹೇಳಿ ಖುಷಿ ವ್ಯಕ್ತಪಡಿಸುತ್ತಾನೆ. ಮಗಳಿಗೆ ಕೊಟ್ಟ ಮಾತಿನಂತೆ ನಗರದ ದೊಡ್ಡ ಹೋಟೆಲಿಗೆ ಮಗಳನ್ನು ಊಟಕ್ಕೆ ಕರೆದುಕೊಂಡು ಹೋಗುತ್ತಾನೆ. ತನ್ನ ಮಗಳಿಗೆ ಇಷ್ಟವಾದ ಒಂದು ಪ್ಲೇಟ್ ಊಟ ಆರ್ಡರ್ ಮಾಡುತ್ತಾನೆ. ಆಗ ವೇಟರ್, ಒಂದೇ ಪ್ಲೇಟ್ ಏಕೆ, ನೀವು ಊಟ ಮಾಡಲ್ವೇ ಎಂದು ಕೇಳುತ್ತಾನೆ. ನನ್ನ ಮಗಳು ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ, ಹಾಗಾಗಿ ನನ್ನ ಮಗಳಿಗೆ ಇಷ್ಟವಾದ ಊಟ ಆರ್ಡರ್ ಮಾಡಿದ್ದೇನೆ. ನನಗೆ ಹಸಿವಿಲ್ಲ, ನನ್ನ ಮಗಳ ರಿಸಲ್ಟ್ ಕೇಳಿ ಹೊಟ್ಟೆ ತುಂಬಿದೆ ಎಂದು ಹೇಳುತ್ತಾನೆ. ಆತ ಬಡವನಾಗಿದ್ದರಿಂದ ಒಂದೇ ಪ್ಲೇಟ್ ಆರ್ಡರ್ ಮಾಡಿದ್ದನೆಂದು ವೇಟರ್ಗೆ ಅರ್ಥವಾಗುತ್ತದೆ. ತನ್ನ ಮಾಲೀಕನಿಗೆ ಹೋಗಿ, ಅಲ್ಲಿ ಕೂತಿರುವ ಬಡವನ ಮಗಳು ಈ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ, ಬಡವನಾಗಿದ್ದರಿಂದ ಒಂದೇ ಪ್ಲೇಟ್ ಆರ್ಡರ್ ಮಾಡಿದ್ದಾನೆ, ನನ್ನ ಪಗಾರಿನಲ್ಲಿ ಸಂಬಳ ಕಟ್ ಮಾಡಿ ಆ ವ್ಯಕ್ತಿಗೆ ಊಟ ಕೊಡಬೇಕೆಂದು ಹೇಳುತ್ತಾನೆ. ವೇಟರ್ ಮಾತು ಕೇಳಿ ಮಾಲೀಕ ಆಶ್ಚರ್ಯಚಕಿತನಾಗುತ್ತಾನೆ. ತನಗೂ ಖುಷಿಯಾಗುತ್ತದೆ. ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಗಾಗಿ ಊಟದೊಂದಿಗೆ ಸ್ವೀಟ್ ಬಾಕ್ಸ್ ತರಿಸುತ್ತಾನೆ. ನಮ್ಮಲ್ಲಿ ಹಣವಿಲ್ಲ, ಒಂದೇ ಪ್ಲೇಟ್ ಸಾಕು, ಸ್ವೀಟ್ ಬೇಡ ಎಂದು ಹೇಳಿದಾಗ, ನಿನ್ನ ಮಗಳು ನಮ್ಮ ಜಿಲ್ಲೆ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ, ಅದಕ್ಕಾಗಿ ನನ್ನ ಕಡೆಯಿಂದ ಸಣ್ಣದೊಂದು ಕಾಣಿಕೆ ಎಂದು ಹೇಳಿ ತಂದೆ ಮತ್ತು ಮಗಳಿಗೆ ಸನ್ಮಾನ ಮಾಡುತ್ತಾನೆ. ನೀನು ಅತಿ ಹೆಚ್ಚು ಅಂಕ ಪಡೆದು ನಮ್ಮ ಊರಿನ ಹಾಗೂ ಈ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದೀಯ, ಮುಂದೆ ದೊಡ್ಡ ಅಧಿಕಾರಿಯಾಗು ಎಂದು ಆ ಬಾಲಕಿಗೆ ಆಶೀರ್ವಾದ ಮಾಡಿ ಕಳುಹಿಸುತ್ತಾನೆ. 10 ವರ್ಷಗಳ ನಂತರ ಆಕೆ IAS ಅಧಿಕಾರಿಯಾಗುತ್ತಾಳೆ. ಅದೃಷ್ಟವಶಾತ್ ಅದೇ ಜಿಲ್ಲೆಗೆ ಅಧಿಕಾರಿಯಾಗಿ ಬರುತ್ತಾಳೆ. 10 ವರ್ಷಗಳ ಹಿಂದೆ ಊಟ ಮಾಡಿದ್ದ ಹೋಟೆಲಿಗೆ ತನ್ನ ತಂದೆಯೊಂದಿಗೆ ಬರುತ್ತಾಳೆ. ಒಬ್ಬ ಜಿಲ್ಲಾಧಿಕಾರಿಗಳು ತಮ್ಮ ಹೋಟೆಲ್ನ ಊಟ ಮಾಡಲು ಬರುತ್ತಿದ್ದಾಳೆ ಎಂಬ ಮಾಹಿತಿ ಕೇಳಿ ಮಾಲೀಕನಿಗೆ ಆಶ್ಚರ್ಯವಾಗುತ್ತದೆ. ಆದರೆ 10 ವರ್ಷದ ಹಿಂದೆ ಟಾಪರ್ ಆಗಿದ್ದ ಬಾಲಕಿಯೇ ಈ ಜಿಲ್ಲಾಧಿಕಾರಿ ಎಂಬ ವಿಷಯ ಅವನಿಗೆ ನೆನಪಿರಲಿಲ್ಲ. IAS ಅಧಿಕಾರಿಯಾಗಿ ತನ್ನ ತಂದೆಯೊಂದಿಗೆ ಹೋಟೆಲಿಗೆ ಬಂದು 2 ಪ್ಲೇಟ್ ಆರ್ಡರ್ ಮಾಡುತ್ತಾಳೆ. ಬಿಲ್ ಪಡೆಯಲು ಹೋಟೆಲ್ ಮಾಲೀಕ ನಿರಾಕರಿಸುತ್ತಾನೆ. ಆಗ 10 ವರ್ಷದ ಹಿಂದೆ ತನಗೆ ಸ್ವೀಟ್ ಕೊಟ್ಟಿದ್ದು ನೀವು, ನಾನು ಆಗ ಈ ಜಿಲ್ಲೆಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯಾಗಿದ್ದೆ. ನನ್ನ ತಂದೆ ಅತ್ಯಂತ ಬಡವನಾಗಿದ್ದ. ಆಗ ನನ್ನ ತಂದೆಯ ಬಳಿ ಹಣವಿರಲಿಲ್ಲ, 2 ಪ್ಲೇಟ್ ಊಟದ ಹಣ ಕೊಡಲು ಹಣವಿರಲಿಲ್ಲ. ಆದರೂ ನೀವು ನನ್ನ ತಂದೆಗೆ ಅವಮಾನ ಮಾಡಲಿಲ್ಲ. ಗೌರವದಿಂದ ಮರ್ಯಾದೆ ನೀಡಿ ನೀನು ದೊಡ್ಡ ಅಧಿಕಾರಿಯಾಗಿ ನನ್ನ ಹೋಟೆಲಿಗೆ ಬಂದರೆ ಹಣ ಪಡೆಯುತ್ತೇನೆಂದು ಹೇಳಿದ್ದೀರಿ ಎಂದು ಹೇಳಿದಾಗ ಹೋಟೆಲ್ ಮಾಲೀಕನಿಗೆ ಸಂತೋಷವಾಗುತ್ತದೆ. ನಿಜ ಹೇಳಬೇಕೆಂದರೆ ಆ ಬಡ ವ್ಯಕ್ತಿಯ ಬಳಿ ಒಂದು ಪ್ಲೇಟ್ ಊಟದ ಬಿಲ್ ಕೊಡಲು ಅಷ್ಟೊಂದು ಹಣವಿರಲಿಲ್ಲ. ಮಗಳಿಗೆ ಮಾತು ಕೊಟ್ಟಿದ್ದರಿಂದ ಹೋಟೆಲಿಗೆ ಕರೆದುಕೊಂಡು ಹೋಗಿದ್ದ. ಅಲ್ಲಿನ ಮೆನು ನೋಡಿ ಎದ್ದು ಹೋಗಬೇಕೆಂದುಕೊಂಡಿರುತ್ತಾನೆ. ಎಲ್ಲಿ ತನ್ನ ಮಗಳು ನೊಂದುಕೊಳ್ಳುತ್ತಾಳೋ ಎಂಬ ಆತಂಕದಲ್ಲಿರುತ್ತಾನೆ. ಬಡ ವ್ಯಕ್ತಿಯ ಬಳಿ ಅಷ್ಟೊಂದು ಹಣವಿಲ್ಲ ಎಂಬುದನ್ನು ವೇಟರ್ ಸಹ ತಿಳಿದುಕೊಂಡಿದ್ದ. ಒಂದು ವೇಳೆ ಹೋಟೆಲ್ ಮಾಲೀಕನಾಗಲಿ ವೇಟರ್ ಆಗಲಿ ಆ ಬಡ ವ್ಯಕ್ತಿಗೆ ಅವಮಾನ ಮಾಡಿದ್ದರೆ ಆತ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿದ್ದ. ಮಗಳ ಮುಂದೆ ತಂದೆಗೆ ಅಪಮಾನವಾಗುತ್ತಿತ್ತು. ಆದರೆ ಹೋಟೆಲ್ ಮಾಲೀಕ ಅವಮಾನ ಮಾಡದೆ ಆ ಬಾಲಕಿ ಹಾಗೂ ತಂದೆಗೆ ಸನ್ಮಾನ ಮಾಡಿದರು. ಆ ಬಾಲಕಿಗೆ ಸ್ಫೂರ್ತಿ ನೀಡಿದ್ದರಿಂದಲೇ ಆಕೆ ಮುಂದೆ IAS ಅಧಿಕಾರಿಯಾದಳು. ಹೀಗಾಗಿ ಬಡವರನ್ನಾಗಲಿ ದೀನ ದಲಿತರನ್ನಾಗಲಿ ಅವಮಾನ ಮಾಡದೆ ಅವರ ಸಾಧನೆಗೆ ಸತ್ಕಾರ ಮಾಡಿ ಗೌರವ ನೀಡಬೇಕೆಂಬುದೇ ನನ್ನ ಉದ್ದೇಶ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.